ಈ ಗೈನಕೋಮ್ಯಾಸ್ಟಿಯಾ ಅಂದರೆ ಏನು, ಯಾಕೆ ಬರ್ತಿದೆ, ಯಾರಿಗೆ ಬರುತ್ತೆ, ಬಂದರೆ ಏನು ಮಾಡಬೇಕು? ನಾನು ಡಾಕ್ಟರ್ ಸೆಂಥಿಲ್ ಕುಮಾರ್, ಪ್ಲಾಸ್ಟಿಕ್ ಸರ್ಜನ್, ಕ್ರಿಯಾಸ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್, ಕೊಯಂಬತ್ತೂರಿಂದ. ಈ ಗೈನಕೋಮ್ಯಾಸ್ಟಿಯಾ ಅಂದರೆ ಕೆಲ ಹುಡುಗರಿಗೆ ಚೆಸ್ಟ್ ಸ್ವಲ್ಪ ಪ್ರಾಮಿನೆಂಟ್ ಆಗುತ್ತೆ, ನೋಡೋಕ್ಕೆ ಹೆಣ್ಣೆಸರು ಚೆಸ್ಟ್ ಥರ ಕಾಣಿಸ್ತದೆ. ಇದು ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ಜೀವನಕ್ಕೆ ಏನು ತೊಂದರೆವಾಗಲ್ಲ. ಆದರೆ ಅವ್ರಿಗೆ ಸ್ವಲ್ಪ ಎಂಬ್ಯಾರಸ್ಮೆಂಟ್ ಆಗುತ್ತೆ. ಈ ಪಬ್ಲಿಕ್ ಪ್ಲೇಸ್ನಲ್ಲಿ ಶರ್ಟ್ ರಿಮೂವ್ ಮಾಡೋಕ್ಕೆ, ಸ್ವಿಮ್ಮಿಂಗ್ ಅಲ್ಲ ಟೆಂಪಲ್ ಹೋಗುವಾಗ ಶರ್ಟ್ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಎಂಬ್ಯಾರಸ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರವೇ ಅವ್ರು ಟ್ರೀಟ್ಮೆಂಟ್ ನೋಡ್ತಾರೆ. ಈ ಗೈನಕೋಮ್ಯಾಸ್ಟಿಯಾ ಯಾಕೆ ಬರ್ತಿದೆ? ಮೈನಲ್ಲಿ ಇರೋ ಥರ ಹಾರ್ಮೋನ್ಸ್ ಇದೆ, ಎಸ್ಟ್ರೋಜನ್, ಟೆಸ್ಟೋಸ್ಟಿರೋನ್. ಹೆಣ್ಣೆಸರು ಹಾರ್ಮೋನ್ಸ್ ಎಸ್ಟ್ರೋಜನ್, ಗಂಡಸರು ಹಾರ್ಮೋನ್ ಟೆಸ್ಟೋಸ್ಟಿರೋನ್. ಪ್ಯೂಬರ್ಟಿನಲ್ಲಿ ಈ ಹಾರ್ಮೋನ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ಬೋದು. ಇಂಬ್ಯಾಲೆನ್ಸ್ ಆದಮೇಲೆ ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ಆವಾಗ ಆ ಈಸ್ಟ್ರೋಜನ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಮಾಡಿ ಗಂಡಸರಕ್ಕೆ ಹೆಣ್ಣೆಸರು ಥರ ಸ್ಟಿಮ್ಯುಲೇಟ್ ಆಗುತ್ತೆ. ಈ ಗ್ಲ್ಯಾಂಡ್ಸ್ ಆದರೆ ಹೆಣ್ಣೆಸರಕ್ಕೆ ಹಾಲ್ ಪ್ರೊಡ್ಯೂಸ್ ಆಗುತ್ತಲ್ವ, ಆ ಗ್ಲ್ಯಾಂಡ್ಸ್ ಆದಮೇಲೆ ಹಾರ್ಮೋನ್ಸ್ ನಾರ್ಮಲ್ ಆಗ್ಬೋದು. ಆದರೆ ಆ ಗ್ಲ್ಯಾಂಡ್ಸ್ ಹಂಗೆ ಇರ್ತದೆ, ನೋಡೋಕ್ಕೆ ಸ್ವಲ್ಪ ಹೆಣ್ಣೆಸರು ಚೆಸ್ಟ್ ಥರ ಪ್ರಾಮಿನೆಂಟ್ ಆಗುತ್ತೆ. ಅದೇ ನಾವು ಗೈನಕೋಮ್ಯಾಸ್ಟಿಯಾ ಅಂತ ಹೇಳ್ತೀವಿ. ಈ ಗೈನಕೋಮ್ಯಾಸ್ಟಿಯಾ ಬಂದರೆ ಏನು ಟ್ರೀಟ್ಮೆಂಟ್ ಮಾಡಬೇಕು? ಮೆಡಿಸಿನ್ಸ್, ಎಕ್ಸಸೈಸ್ ಏನು ಕೆಲಸ ಮಾಡಲ್ಲ. ಯಾಕಂದರೆ ಅಲ್ಲಿ ಗ್ಲ್ಯಾಂಡ್ಸ್ ಇರ್ತದೆ. ಆ ಗ್ಲ್ಯಾಂಡ್ಸ್ ಎಕ್ಸಸೈಸ್ ಮಾಡಿದ್ರೆ ಕಡಿಮೆ ಆಗಲ್ಲ, ಬರೀ ಕೊಬ್ಬು ಬಂದರೆ ಕಡಿಮೆ ಆಗುತ್ತೆ. ಈಗ ನಾವು ಈ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ? ಲಿಪೋಸೆಕ್ಷನ್ ಮಾಡ್ತೀವಿ. ಈ ಲಿಪೋಸೆಕ್ಷನ್ ಮೈನಲ್ಲಿ ಚಿಕ್ಕ ತೂತು ಹಾಕ್ತೀವಿ. ಈ ತೂತು ಹಾಕಿ ಮೇಲೆ ಈ ಕೊಬ್ಬು ಮೊತ್ತ ತೆಗಿಬಿಡ್ತೀವಿ. ಆದಮೇಲೆ ಗ್ಲ್ಯಾಂಡ್ ಇದ್ದರೆ ನಿಪ್ಪಲ್ ಹತ್ರ ಚಿಕ್ಕ ಇನ್ಸಿಷನ್ ಮಾಡಿ ಆಚೆ ಗ್ಲ್ಯಾಂಡ್ಸಿ ತೆಗಿಬಿಡ್ತೀವಿ. ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಚೆನ್ನಾಗಿ ಕಾಣಿಸ್ತದೆ. ಈ ಗೈನಕೋಮ್ಯಾಸ್ಟಿಯಾ ಸರ್ಜರಿ ಡೇ ಕೇರ್ ಪ್ರಾಸೆಸ್. ಬೆಳಗ್ಗೆ ಬಂದುಬಿಟ್ಟು ಆಪ್ರೇಷನ್ ಮಾಡಿಬಿಟ್ಟು ಸಾಯಂಕಾಲ ನಮಗೆ ಡಿಸ್ಚಾರ್ಜ್ ಆಗ್ಬೋದು. ಒಂದು ದಿನ ರೆಸ್ಟ್ ಸಾಕು. ಆದಮೇಲೆ 2 ಇಲ್ಲ 3 ವಾರ ಆದಮೇಲೆ ನಿಮಗೆ ನಾರ್ಮಲ್ ಕೆಲಸ ಮಾಡ್ಬೋದು. ನಿಮಗೆ ಈ ಗೈನಕೋಮ್ಯಾಸ್ಟಿಯಾ ಪ್ರಾಬ್ಲಮ್ ಇದ್ದರೆ, ಏನಾದರೂ ತೊಂದರೆ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕಸ್ ಮಾಡೋಣ. ನಮಸ್ಕಾರ.